ಅಪ್ಪಣ್ಣ ಗೊತ್ತಾಯ್ತಲ್ಲ ಫಿಟ್ಟಿಂಗ್ ಏನು ಅಂತ. ನಮ್ದು ಅರೇಂಜ್ಡ್ ಮ್ಯಾರೇಜ್ ಫ್ಯಾಮಿಲಿ. ಇಲ್ಲಿವರೆಗೂ ನಮ್ಮ ಫ್ಯಾಮಿಲಿಲಿ ಒಂದೇ ಒಂದು ಲವ್ ಮ್ಯಾರೇಜು ಆಗಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ಅಂದ್ರೆ ನಮ್ಮಪ್ಪ ಅವರ ಅಮ್ಮನ್ ಗಂಡ ಅಂದ್ರೆ ನಮ್ ಕೋಲ್ತಾತ. ತಾನೊಂದು ಹುಡುಗಿನ ಪಟಾಯಿಸಕ್ಕಾಗಿಲ್ಲ ಅಂತ ಒಪ್ಕೊಳ್ಳೋದ್ ಬಿಟ್ಟು ಇನ್ನೊಂದು ನಮ್ ಫ್ಯಾಮಿಲಿ ಯಾರೂ ಒಂದು ಹುಡುಗಿನ ಪಟಾಯಿಸಬಾರ್ದು ಅಂತ ರೂಲ್ ಮಾಡಿ ಅದಕ್ಕೆ ಟ್ರೆಡಿಷನ್ ಅಂತ ಹೆಸರಿಟ್ಟು ಹೊಗೆ ಹಾಕ್ಸ್ಕೊಂಡಲ್ಲ, ಇವನೇ ಸಪೋರ್ಟಿಂಗ್ ಸ್ಯಾಡಿಸ್ಟಿಕ್ ವಿಲನ್. ಇವತ್ತಿಗೂ ಇವನ್ ಆತ್ಮಕ್ ಮುಕ್ತಿ ಸಿಗದೆ ನಮ್ ರಿಲೇಟಿವ್ಸ್ ಒಳಗಡೆ ಸೇರ್ಕೊಂಡಿದೆ ಅಂತ ನನ್ನ ನಂಬಿಕೆ. ಈ ಅರೇಂಜ್ಡ್ ಮ್ಯಾರೇಜ್ ಒಂಥರ ಆನ್ಲೈನ್ ಶಾಪಿಂಗ್ ಇದ್ದಂಗೆ. ನೋಡೋದಕ್ಕೆ ಎಲ್ಲ ಚೆನ್ನಾಗೇ ಇರುತ್ತೆ, ಡೆಲಿವರಿ ಆದ್ಮೇಲೆನೆ ಗೊತ್ತಾಗದು ನೋಡಿದ್ದೇ ಬೇರೆ ಸಿಕ್ಕಿದ್ದೇ ಬೇರೆ ಅಂತ. ಈ ಆನ್ಲೈನ್ ಅಲ್ಲಾದ್ರೂ ರಿಟರ್ನ್ ಆಪ್ಷನ್ ಇರುತ್ತೆ, ಆದ್ರೆ ಈ ಅರೇಂಜ್ಡ್ ಮ್ಯಾರೇಜ್ ಅಲ್ಲಿ ಬರೀ ಅಡ್ಜಸ್ಟ್ ಆಪ್ಷನ್ ಮಾತ್ರ ಇರುತ್ತೆ. ಸೊ ಈ ಅರೇಂಜ್ಡ್ ಮ್ಯಾರೇಜ್ ಎಲ್ಲ ನಮ್ ಲೋಟದ ಕಾಫಿ ಅಲ್ಲ, ನಾವೇನಿದ್ರು ಲವ್ ಮ್ಯಾರೇಜ್ ಆಗೋದು ಅಂತ ಡಿಸೈಡ್ ಮಾಡಿದ್ವಿ. ಗರ್ಲ್ ಫ್ರೆಂಡ್ ಲವ್ ಮ್ಯಾರೇಜ್ ಚಾನ್ಸೇ ಇಲ್ಲ. ಯಾಕೆ ಗುರುಗಳೇ? ಅಷ್ಟಮದಲ್ಲಿ ಶನಿ, ನವಮದಲ್ಲಿ ರಾಹು, ದಶಮದಲ್ಲಿ ಕೇತು, ಎಲ್ಲಾ ಗ್ರಹಗಳು ಈ ಜಾತಕದಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡಿವೆ. ಇದನ್ನೇ ಕರ್ಮಸೂತ್ರ ಆಫ್ ಲವ್ ಅನ್ನೋದು. ಅಂದ್ರೆ ನಿನ್ನ ಟೈಮು ಸರಿ ಇಲ್ಲ ಅಂತ. ನಾನು ರುಕ್ಮಿಣಿ ಆರಾಮಾಗಿದ್ದಾಗ ನೀನ್ ಹೆಂಗ್ ಬಂದು ಬ್ರೇಕಪ್ ಮಾಡಿಸ್ತೀಯೋ ಹಂಗೆ ನಾನು ನಿನ್ ಲವ್ ಸ್ಟೋರಿನ ಬ್ರೇಕಪ್ ಮಾಡಿಸ್ತೀನಿ. ಜೀವನದಲ್ಲಿ ಏನ್ ಕರೆಕ್ಟ್ ಆಗಿದ್ರು ಟೈಮ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಏನು ವರ್ಕೌಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈ ಮೊಬೈಲ್ ಅಲ್ಲಿರೋ ಡಿಫಾಲ್ಟ್ ವಾಲ್ ಪೇಪರ್ ತರ ಜಗತ್ತಲ್ಲಿರೋ ಪ್ರತಿಯೊಬ್ಬನಿಗೂ ಒಬ್ಳು ಡಿಫಾಲ್ಟ್ ಲವರ್ ಇರ್ತಾರೆ. ಅದೇ ಅವನ ಅತ್ತೆ ಮಗಳು. ಏನು ನೀನ್ ದೊಡ್ಡವನಾಗ್ ಮೇಲೆ ನನ್ನ ಮದ್ವೆ ಆಗ್ತೀಯ ತಾನೆ? ಹೌದು, ನಿನ್ನನ್ನೇ ಮದ್ವೆ ಆಗ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಗಾಡ್ ಪ್ರಾಮಿಸ್? ಗಾಡ್ ಪ್ರಾಮಿಸ್. ಮದರ್ ಪ್ರಾಮಿಸ್? ಅಯ್ಯೋ, ನಿಮ್ಮ ಅಜ್ಜಿ ಮೇಲೆ ಆಣೆಗೂ ನಿನ್ನನ್ನೇ ಮದ್ವೆ ಆಗ್ತೀನಿ. ಅತ್ತೆ ಮಗಳ ಎಪಿಸೋಡ್ ಮುಗಿದ ತಕ್ಷಣ ನನ್ನ ಲೈಫಲ್ಲಿ ಬಂದಿದ್ದೆ ಕಿರಣ್. ಇವಳು ಎಲ್ಲದಕ್ಕೂ ಸಿಕ್ಕಾಬಟ್ಟೆ ಜ್ಞಾನ ಕೊಡೋಳು ಅಂತ ಇವಳನ್ನ ಪ್ರೀತಿಯಿಂದ ಗುರು ಕಿರಣ ಅಂತ ಕರಿತಾ ಇದ್ದೆ. ಎನಿವೇಸ್, ಅವತ್ತು ವ್ಯಾಲೆಂಟೈನ್ಸ್ ಡೇ. ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೊಳಗಡೆ ಒಂದು ಹುಡುಗಿ ಮೇಲ್ಗಡೆಯಿಂದ ನಡ್ಕೊಂಡು ಬರ್ತಾ ಇದ್ಲು. ಅವಳು ಶೂ ಲೇಸ್ ಬಿಚ್ಕೊಂಡಿದ್ರಿಂದ ಲೇಸ್ ಕಟ್ಕೊಳ್ಳಿ ಅಂತ ಹೇಳಿದೆ. ಅವಳು ಅವಳ ಕೈಲಿರೋ ಹೂನ ನನಗೆ ಕೊಟ್ಟು ಲೇಸ್ನ ಕಟ್ಟೋದಕ್ಕೆ ಶುರು ಮಾಡಿದ್ಲು. ಇನ್ನೇನು ಲೇಸ್ ಕಟ್ಕೊಂಡು ನನ್ನ ಕೈಯಲ್ಲಿದ್ದ ರೋಸ್ನ ವಾಪಸ್ ತಗೊಳ್ಬೇಕು ಅನ್ನೋಷ್ಟೊಳಗಡೆ ನಮ್ಮ ಹುಡುಗಿ ಎಂಟ್ರ. ಅಲ್ಲಿಗೆ ಎರಡನೇ ಲವ್ ಸ್ಟೋರಿನೂ ಹೋಗೇನೆ. ಕೋಲಲ್ಲಿ ಹೊಡೆದ್ರು ಹಣ್ಣು ಬಿದ್ದಿಲ್ಲ ಅಂದ್ರೆ ಮರ ಹತ್ತಿವೆ ವಿನಃ ವಾಪಸ್ಸಂತೂ ಹೋಗಲ್ಲ. ಜೀವನ ಒಂದು ಯೂಟರ್ನ್ ತಗೊಂಡು IT ಕಂಪ್ನಿಗೆ ಬಂದ್ ನಿಂತಿತ್ತು. ನನಗಂತೂ ಇಲ್ಲಿ ನೋಡ್ದವ್ರ ಮೇಲೆಲ್ಲ ಲವ್ ಆಗೋದು. ಅಷ್ಟ್ರಲ್ಲೇ ಒಂದಿನ ಪ್ಲೀಸ್ ಕಮ್, ಬನ್ನಿ ಬನ್ನಿ ಬನ್ನಿ. ನಿಮ್ಮನ್ನ ಆಫೀಸಲ್ಲೆಲ್ಲ ನೋಡೇ ಇರ್ಲಿಲ್ವಲ್ಲ? ನಾನ್ ಲಾಸ್ಟ್ ವೀಕ್ ಜಾಯ್ನ್ ಆಗಿದ್ದೆ ಅಷ್ಟೇ. ಹಾಯ್, ಐ ಆಮ್ ಸಂಸ್ಕೃತಿ. ನೀವು ಸುಳ್ಳು ಹೇಳ್ತಾ ಇದೀರಾ? ಇಲ್ಲ, ನಿಜವಾಗ್ಲೂ. ನೀವು ನೆಟ್ಫ್ಲಿಕ್ಸ್ ತಾನೆ? ವಾಟ್? ಹಂಗರ್ ಫಿಕ್ಸ್, ಅಮೆಜಾನ್ ಪ್ರೈಮ್. ವೈ? ಮತ್ತೆ ಒಂದ್ಸಲಿ ನೋಡಿದ್ಮೇಲೆ ದಿನ ಪೂರ್ತಿ ನೋಡ್ಬೇಕು ಅನ್ಸುತ್ತಲ್ಲ, ಅದಕ್ಕೆ. ಮಚ್ಚ, ನಂಗೊಂಚು ನೆಟ್ಫ್ಲಿಕ್ಸ್ ಪಾಸ್ವರ್ಡ್ ಕೊಡ. ಇವನೇ ನನ್ನ ಆಪ್ತ ಮಿತ್ರ ಸಿಂಗ್, ರಣವೀರ್ ಸಿಂಗ್. ರಣವೀರ್ ಸಿಂಗ್ ನ ಪರಮ ಭಕ್ತ, ಅದಕ್ಕೆ ಅವ್ರ ತರನೇ ಬಟ್ಟೆ ಹಾಕ್ತಾರೆ. ಇವನ್ ಕ್ಯಾರೆಕ್ಟರ್ನ ಒಂದೇ ಒಂದು ಸೀನಲ್ಲಿ ಹೇಳ್ಬೇಕು ಅಂದ್ರೆ ನನ್ನ ಆಫೀಸ್ ಲವ್ ಸ್ಟೋರಿ ಹೊಗೆ ಹಾಕ್ಸ್ಕೊಂಡಿದ್ದು. ಹೆಂಗೆ ಅಂತೀರಾ? ಅವತ್ತು ಏಪ್ರಿಲ್ ಫೂಲ್ಸ್ ಡೇ. ನಮ್ ಹುಡುಗಿನ ಬಕ್ರಾ ಮಾಡ್ತೀನಿ ಅಂತ ಚಾಲೆಂಜ್ ಹಾಕಿದ್ದ. ಅದಾದ್ಮೇಲೆ ಹಾಯ್ ಸಂಸ್ಕೃತಿ. ಹಾಯ್ ರಣವೀರ್, ವಾಟ್ಸ್ ಅಪ್? ಏನಿಲ್ವಲ್ಲ, ನಥಿಂಗ್. ಇದು ನೆನ್ನೆ ನೀನು ಯಾರ ಜೊತೆ ಇದ್ದೆ, ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ನಾನು ನೋಡಿದೆ. ಹೇ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನೆನ್ನೆ ರಾಕೇಶ್ ಜೊತೆ ಡಿನ್ನರ್ಗೆ ಹೋದೆ, ಹೋಟೆಲ್ಗೆ, ಬರೀ ಅಷ್ಟೇ. ಡಿನ್ನರ್? ನಿಜ ಹೇಳ್ತಿದ್ರಾ? ಯು ಆರ್ ಲೈನ್ ಟು ಮೀ ಸಂಸ್ಕೃತಿ. ಐ ನೋ. ಎಲ್ಲ ನೋಡ್ಬಿಟ್ರಾ? ಹೋಟೆಲ್, ರೂಮ್, ಎಕ್ಸೆಟ್ರಾ ಎಕ್ಸೆಟ್ರಾ. ಪ್ಲೀಸ್ ಕಣೋ, ಅಪ್ಪುಗೆ ಮಾತ್ರ ಏನ್ ಹೇಳ್ಬೇಡ. ರಾಕೇಶ್ಗೆ ಎಷ್ಟು ಬೇಡ ಬೇಡ ಅಂದ್ರೇನು ಅವನೇ ನನ್ನ ಕರ್ಕೊಂಡು ಹೋದೆ. ಪ್ಲೀಸ್ ಅಪ್ಪುಗೆ ಮಾತ್ರ ಏನ್ ಹೇಳ್ಬೇಡ. ಪ್ಲೀಸ್, ಅವನನ್ನೇ ಮದ್ವೆ ಆಗ್ಬೇಕಂತಿದ್ದೆ.